ನಿನ್ನೆ 6 ಜನ ನಕ್ಸಲರು ಶರಣಾಗತಿಯಾಗಿದ್ರಲ್ಲ ಆ ವಿಚಾರ ಈಗ ಪರ ವಿರೋಧ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಇದನ್ನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರಲ್ಲ ಆ ವಿಚಾರವಾಗಿ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ. ಇದನ್ನೇ ಬಿಜೆಪಿಯವರು ಶರಣಾಗತಿಯ ಪ್ರಕ್ರಿಯೆಯನ್ನು ಮಾಡಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ. ನಕ್ಸಲರು ಸಮಾಜದಲ್ಲಿ ಬೆರೆತು ಹೋಗಬೇಕು, ಮುಖ್ಯವಾಹಿನಿಗೆ ಬರಬೇಕು. ಅವರ ಶರಣಾಗತಿ ಇದೆಯಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ನಕ್ಸಲಿಸಂ ಬೆಳೆಯೋಕೆ ಅವಕಾಶ ಕೊಡಬೇಕಾ? ಹಾಗಾದರೆ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಎಂ ಬಿ ಪಾಟೀಲ್ ಈ ವಿಚಾರದಲ್ಲಿ ಕಿಡಿಕಾರಿದ್ದಾರೆ. ಭಾಷೆ ಉಪಯೋಗಿಸ್ತಿರ್ಲಿಲ್ಲ ಅವರು. ಇವತ್ತು ಎಲ್ಲೋ ಒಂದು ಕಡೆ ಈ ನಕ್ಸಲಿಸಮ್ ಏನಿದೆ ಅವ್ರನ್ನ ಮತ್ತೆ ವಾಪಸ್ಸು ತಗೊಂಡು ಇವತ್ತು ಸಮಾಜದಲ್ಲಿ ಅವರು ಬೆರೆತೋಗುವಂಥದ್ದು ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಈ ನಕ್ಸಲರು ಏನು ಶರಣಾಗತಿಯಾಗಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡ್ಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ. ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ಸಹ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿ ಜೆ ಪಿಯವ್ರಿಗೆ? ಒಳ್ಳೆ ಯಾವುದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತು ದಿವಸ ನೋಡಿದಿರಿ ತಾವು ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ಆಂಧ್ರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಇವತ್ತು ಎಲ್ಲ ಕಡೆ, ಮಹಾರಾಷ್ಟ್ರ ಇರ್ಬೋದು, ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಹಿನಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ತಪ್ಪೇನಿಲ್ಲ. ಅದ್ರಾಗೆ ಯಾಕೆ ನೀವು ರಾಜಕಾರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವರು? ಇದೇ ಅವರು